ಸರಿ, ಕನ್ಯಾ ರಾಶಿ ನೋಡಿ, ರಾಷ್ಟ್ರಾಧಿಪತಿ ಬುಧ ಚತುರ್ಥ ಕೇಂದ್ರದಲ್ಲಿರೋದು ಒಳ್ಳೆಯದೇ. ಆದರೆ ಬುಧನ ಜೊತೆ ಕುಜನೂ ಹಾಗೆ ಕುಜ ಹಾಗೂ ಬುಧನ ಮೇಲೆ ಶನಿಯ ದಶಮ ದೃಷ್ಟಿ ಇರೋದರಿಂದ ಕನ್ಯಾ ರಾಶಿಯವರಿಗೆ ರಕ್ತ ಸಂಬಂಧಿ ಕಾಯಿಲೆಗಳು ಅಂದರೆ BP, ಹೈಪರ್ ಟೆನ್ಷನ್, ಶುಗರ್ ಈ ರೀತಿ ಕಾಣಿಸ್ಕೋಬೋದು ಅಥವಾ ಉಲ್ಬಣ ಆಗ್ಬೋದು ಇರೋವರೆಗೆ. ಹಾಗೆಯೇ ಪದೇ ಪದೇ ಬೆನ್ನು ನೋವು ಕೂಡ ಹೆಚ್ಚಾಗ್ಬೋದು. ಬುಧ ಕುಜನ ಸಮ್ಮಿಲನದಿಂದ ನರ ದೌರ್ಬಲ್ಯ ಕೂಡ ಉಂಟಾಗ್ಬೋದು. ಹಾಗೆಯೇ ನನ್ನ ಹೆಚ್ಚು ಕಮ್ಮಿ 5 ದಶಕಗಳ ಅನುಭವದಲ್ಲಿ ನಾನು ನೋಡಿದ ಹಾಗೆ ಕುಜ ಹಾಗೂ ಬುಧ ಜೊತೆಯಲ್ಲಿ ಇದ್ದರೆ ಯಾರಿಗಾದರೂ ಇಂಥವ್ರಿಗೆ ಸ್ವಲ್ಪ ಅಹಂಕಾರ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಬೇರೆಯವ್ರ ದೃಷ್ಟಿಯಲ್ಲಿ ಸ್ವಲ್ಪ ಕೆಟ್ಟವರಾಗಿ ಸ್ವಂತದವರನ್ನು ಹಾಗೂ ಸ್ನೇಹಿತರನ್ನು ದೂರ ಮಾಡ್ಕೊಳ್ತಾರೆ. ಮತ್ತು ಸಾಕಷ್ಟು ಕೇಸಸಲ್ಲಿ ನಾನು ನೋಡಿದಾಗೆ ಈ ಮಾರ್ಸ್ ಮರ್ಕ್ಯುರಿ ಕಾಂಬಿನೇಷನ್ ಮೈಗ್ರೇನ್ ತಲೆನೋವು ಉಂಟಾಗುತ್ತೆ, ಒನ್ ಸೈಡ್ ಹೆಡ್ಡೇಕು. ಚತುರ್ಥದಲ್ಲಿ ದ್ವಿತೀಯ ಭಾಗ್ಯಾಧಿಪತಿ ಶುಕ್ರ ಇರೋದ್ರಿಂದ ತಾಯಿ ಆಶೀರ್ವಾದದಿಂದ ಒಂದು ಸೈಟ್ ಅಥವಾ ಒಂದು ವಾಹನ ಲಭ್ಯ ಆಗ್ಬೋದು. ಹಾಗನ್ಬಿಟ್ಟು ಅವ್ರಿಗೋಗಿ ಪೀಡಿಸ್ಬಾರ್ದು. ನಿಜ. ಷಷ್ಠದಲ್ಲಿ ರಾಹು ಇರೋದ್ರಿಂದ ಪದೇ ಪದೇ ಅಜೀರ್ಣ ಹಾಗೂ ಸ್ಟಮಕ್ ಇನ್ಫೆಕ್ಷನ್ಸ್ ಆಗ್ಬೋದು. ಸಪ್ತಮದಲ್ಲಿ ಶನಿ ಇದ್ದರೆ ಇದು ಬಹಳ ಅನುಭವದಿಂದ ನಾನು ಹೇಳ್ತಾ ಇರೋದು. ಹಾಗೆಯೇ ಸಪ್ತಮಾಧಿಪತಿ ಗುರು 10ನೇ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಜಾಸ್ತಿ ವಯಸ್ಸಾಗಿರೋಂಥ ಅವಿವಾಹಿತರಿಗೆ, ಎಷ್ಟೋ ಮಂದಿಗೆ 40, 45, 50 ವರ್ಷ ಆದರೂ ಮದುವೆ ಆಗಿರಲ್ಲ ನೋಡಿ, ಎಲ್ಲನೂ ಚೆನ್ನಾಗಿರ್ತವ್ರಿಗೆ, ಬಟ್ ಸ್ಟಿಲ್ ಮದುವೆ ಆಗಿರಲಿಲ್ಲ. ಅಂಥವ್ರ ಪ್ರಯತ್ನ ಪಟ್ಟರೆ ಈಗ ಸದ್ಯಕ್ಕೆ ಈ ರಾಶಿಯವರಿಗೆ ಮದುವೆ ಪ್ರಯತ್ನಗಳು ಫಲಿಸುತ್ತೆ. ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಅವರ ಜಾತಕದಲ್ಲೂ ವಿವಾಹ ಯೋಗ ಇರಬೇಕು. ಇನ್ನು 12ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಪುಣ್ಯಕ್ಷೇತ್ರಗಳ ದರ್ಶನ ಆಗುತ್ತೆ, ಪಿಲಿಗ್ರಿಮೇಜಸ್ಸು. ಹಾಗೆಯೇ ವಿಚಿತ್ರ ದೆವ್ವದ ಅನುಭವಗಳು ಆಗ್ಬೋದು ಅವ್ರಿಗೆ. ಅಂದರೆ ಕನಸಲ್ಲಿ ಇವ್ರು ಕೇಳ್ತಾರೆ, ಇದೆಲ್ಲ ಬಂದಾಗ ಕೆಟ್ಟದ್ದು, ದೇವರು ಬಂದರೆ ಕೆಟ್ಟ ಒಳ್ಳೆಯದ, ದೆವ್ವ ಬಂದರೆ ಕೆಟ್ಟದ್ದ ಅಂತ. ಎರಡೂ ಏನೂ ಅಲ್ಲ. ಯಾಕೆ ಗೊತ್ತಾ, ಈ ಕನಸುಗಳು 99% ಕೇಸಲ್ಲಿ ಬರೋದು ಹೊಟ್ಟೆ ಕೆಟ್ಟಾಗ. ಭಾಳ ಅಜೀರ್ಣ ಆಗಿಬಿಟ್ರೆ ಏನೇನೋ ಕನಸುಗಳು ಬರುತ್ತೆ. ಓನ್ಲಿ 20 to 25% ಕನಸುಗಳಿಗೆ ಏನಾದರೂ ಒಂದು ಡೀಪ್ ಮೀನಿಂಗ್ ಅಂತ ಇರುತ್ತೆ. ಬಟ್ ಅದರ್ವೈಸ್ ಅಬೌಟ್ 80% ಇಟ್ಸ್ ಆಲ್ ಬಿಕಾಸ್ ಆಫ್ ಯುವರ್ ಬ್ಯಾಡ್ ಸ್ಟಮಕ್ಕು, ಅಥವಾ ನೀವು ರಾತ್ರಿ ಓದಬೇಕಾದ್ರೆ ಯಾವುದೋ ದೆವ್ವದ ಕತೆ ಓದಿದರೆ ಆ ರೀತಿಯಲ್ಲಿ ಆಗ್ಬೋದು. ಇದಕ್ಕೆ ಪರಿಹಾರ ಏನಂದರೆ, ಪಂಚಮಾಧಿಪತಿ ಶನಿ ರಾಶಿಯ ಮೇಲೆ ಗುರು ಮನೆಯಿಂದ ದೃಷ್ಟಿ ಹಾಕಿರೋದ್ರಿಂದ ಕನ್ಯಾ ರಾಶಿಯವರು ಶಿವನ ಆರಾಧನೆ ಮಾಡಬೇಕಾಗತ್ತೆ. ಆರೋಗ್ಯದ ಸಮಸ್ಯೆಗಳನ್ನು ಹಾಗೂ ಕಷ್ಟಗಳನ್ನ ದೂರ ಮಾಡ್ಕೊಳ್ಳೋಕ್ಕೆ ಸದ್ಯಕ್ಕೆ ಕನ್ಯಾ ರಾಶಿಯವರು ಒಂದು ಜಟಾಧರ ಶ್ಲೋಕ ಅಂತ ಬರುತ್ತೆ, ಶಿವನ ಸಂಬಂಧಪಟ್ಟಿದ್ದು. ದಿನನಿತ್ಯ ಮುಂಜಾನೆ ಅಥವಾ ಸಂಜೆ ಉತ್ತರಾಭಿಮುಖ 28 ಬಾರಿ ಜಪಿಸಬೇಕು. ಈ ಶ್ಲೋಕ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಅಹಂ ಭಜೆ ಅಂತ ಬರುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಅಹಂ ಭಜೆ ಅಂತ. 4 ಸೋಮವಾರಗಳು ಶಿವನ ದೇಗುಲಕ್ಕೆ ಸ್ವಲ್ಪ ಬಿಲ್ಪತ್ರೆ, ಸ್ವಲ್ಪ ಹಾಲು, 1-2 ಬಾಳೆಹಣ್ಣು ಅರ್ಪಿಸಿ ಅರ್ಚನೆ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಇಷ್ಟು ಕನ್ಯಾ ರಾಶಿಗೆ ಸಂಬಂಧಪಟ್ಟಿದ್ದು. ಗುರುಗಳಲ್ಲಿಗೆ 6 ರಾಶಿಗಳಾಯಿತು, ಇನ್ನು ಉಳಿದಿರೋದು 6. ತುಲಾ ರಾಶಿಯಿಂದ ಮತ್ತೆ ತುಲಾ ರಾಶಿಗೆ ರಾಷ್ಟ್ರಾಧಿಪತಿ ಶುಕ್ರ ತೃತೀಯದಲ್ಲಿ ಅಂದರೆ 3ನೇ ಮನೆಯಲ್ಲಿ, ಇದಕ್ಕೆ ಉಪಚಾಯ ಸ್ಥಾನ ಅಂತೀವಿ ಟೆಕ್ನಿಕಲ್ ಆಗಿ. 3 ಗ್ರಹಗಳ ಜೊತೆ ಅಂದರೆ ರವಿ, ಬುಧ ಹಾಗೂ ಕುಜನ್ ಸಂಯೋಜನೆ ಇದೆ. 3ನೇ ಮನೆಗೆ ಭ್ರಾತೃಸ್ಥಾನ ಅಂತ ಕರಿತೀವಿ, ಹೌಸ್ ಆಫ್ ಸಿಬ್ಲಿಂಗ್ಸ್ ಅಂತ. ಇದಕ್ಕೆ ಇನ್ನೊಂದು ಹೆಸರು ಪರಾಕ್ರಮ ಸ್ಥಾನ ಅಂತಲೂ ಕರಿತೀವಿ. ಒಂದು ಕಡೆ ತುಲಾ ರಾಶಿಯರ ಒಡ ಹುಟ್ಟಿದವರ ಯೋಗಕ್ಷೇಮಕ್ಕೆ ಅಷ್ಟು ಸ್ಮೂತಾಗಿರೋದಿಲ್ಲ. ಸ್ವಲ್ಪ ಅಶುಭ ವಾರ್ತೆಗಳು ಕೇಳಿ ಬರಬಹುದು ಒಡ ಹುಟ್ಟಿದವ್ರ ವಿಷಯದಲ್ಲಿ. ಇನ್ನೊಂದು ಕಡೆ ಅದರಲ್ಲೂ ಮೇ 2026ವರೆಗೂ ಅಂದ್ಕೊಂಡಿದ್ದ ಸುಮಾರು ಕೆಲಸಗಳಿಗೆ ಚಾಲನೆ ಸಿಗುತ್ತೆ. ಸ್ವಲ್ಪ ಯಶಸ್ಸು ಹಾಗೂ ಕೀರ್ತಿ ಕೂಡ ಇರುತ್ತೆ. ಹೊಸ ವಾಹನ, ಇಂಟರ್ನ್ಯಾಷನಲ್ ಟ್ರಾವೆಲ್ಲು ಅಂದರೆ ಯಾರಿಗೆ ಅಪ್ಲೈ ಆಗುತ್ತೆ ಅವ್ರಿಗೆ, ಹೊಸ ನಿವೇಶನ ಅಥವಾ ಮನೆ ಕೂಡ ಲಭ್ಯ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಆರೋಗ್ಯದಲ್ಲಿ ಆಯಾಸ ಹೆಚ್ಚಾಗಿ BP, ಯೂರಿಕ್ ಆ್ಯಸಿಡ್ ಲೆವೆಲ್ಸು ಕೂಡ ಹೆಚ್ಚಾಗ್ಬೋದು. ಮೈ ಮೂಳೆಗಳಲ್ಲಿ ಅಲ್ಲಿ ಇಲ್ಲಿ ಪದೇ ಪದೇ ನೋವುಗಳಾಗ್ತಾ ಇರ್ಬೋದು. ಈ ರೀತಿಯ ಸಮಸ್ಯೆಗಳು ಉಂಟಾಗ್ಬೋದು. ಲಾಭಾಧಿಪತಿ ರವಿಯಿಂದ ಹಣದ ಸಮಸ್ಯೆಗಳಿಗೂ ಕಡಿಮೆ ಆಗುತ್ತೆ. ಭಾಗ್ಯಸ್ಥಾನಾಧಿಪತಿ ಬುಧನಿಂದ ಅಂದ್ಕೊಂಡಿದ್ದಕ್ಕೆ ಮುಖ್ಯ ಕೆಲಸಗಳೆಲ್ಲ ಈಡೇರುತ್ತೆ. ವ್ಯಯಾಧಿಪತಿ ಬುಧನಿಂದ ಖರ್ಚು ಕೂಡ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ದ್ವಿತೀಯ ಸಪ್ತಮಾಧಿಪತಿ ಕುಜನಿಂದ ಸಂಭಾವಿತರಿಗೆ ಮದುವೆ ಪ್ರಯತ್ನ ಫಲಿಸುತ್ತೆ. ಅಂದರೆ ಯಾರು ಟ್ರೈ ಮಾಡ್ತಾ ಇರ್ತಾರೋ ಆಗುತ್ತೆ. ಆದರೆ ಇಷ್ಟು ಗ್ರಹಗಳ ಮೇಲೆ ಶನಿಯ ದಶಮ ದೃಷ್ಟಿ ಇರೋದ್ರಿಂದ ಮನಸ್ಸಲ್ಲಿ ಏನೋ ಒಂದು ಎಕ್ಸ್ಪ್ಲೇನ್ ಮಾಡೋಕ್ಕಾಗದಿರೋದು ಒಂದು ಆತಂಕ ಅಂತ ಇರುತ್ತೆ ಅವರಿಗೆ. ಕರ್ಮಸ್ಥಾನಾಧಿಪತಿ ಚಂದ್ರ ಅಷ್ಟಮದಲ್ಲಿ ಉಚ್ಚನಾಗಿರೋದ್ರಿಂದ ವೃತ್ತಿಯಲ್ಲಿ
ವಿಚಿತ್ರ ಅನಿರೀಕ್ಷಿತ ರೀತಿಯಲ್ಲಿ ಆಗಾಗ ದುಡ್ಡು ಬರ್ತಾ ಇರುತ್ತೆ. ಅಂದರೆ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡಾಗಿ ಬರ್ತಾ ಇರುತ್ತೆ. ರಾಶಿಯ ಮೇಲೆ ಹಾಗೂ ಚತುರ್ಥ ಗ್ರಹಗಳ ಮೇಲೆ ಗುರು ದೃಷ್ಟಿಯಿಂದ ಕೆಲವು ಒಳ್ಳೆಯ ಆಸೆಗಳು ಕೂಡ ಈಡೇರುತ್ತೆ. ತುಲಾ ರಾಶಿಯವರು ಕೂಡ ಸ್ವಲ್ಪ ಬೆನ್ನೋವಿಂದ ನರಳಬಹುದು. ಅಂದರೆ ಆಗಾಗ ಏಕಾದಶಿಯಲ್ಲಿ ಕೇತು ಇರೋದ್ರಿಂದ ಕೆಲವು ದೈವಿಕ ಅನುಭವಗಳು ಕೂಡ ಆಗ್ಬೋದು. ಇವರ ದೃಷ್ಟಿಕೋನದಲ್ಲಿ ದೊಡ್ಡ ಬದಲಾವಣೆ ಉಂಟಾಗ್ಬೋದು. ಅಂದರೆ ಅವರು ಏನು ಅಂದ್ಕೊಂಡಿರ್ತಾರೆ, ಈ ಪ್ರಪಂಚ ಹೀಗೆ ಅಂದ್ಕೊಂಡ್ರೆ ಅದೇನು ತಪ್ಪು ಅಂತ ಫೀಲ್ ಆಗುತ್ತೆ. ಇವರು ಒಳ್ಳೆಯವರು ಅಂತ ಅಂದ್ಕೊಂಡಿದ್ರೆ ಅವರು ಇದು ಅಂತ, ಆ ರೀತಿಯಲ್ಲಿ ದೃಷ್ಟಿಕೋನ ಬದಲಾವಣೆ ಉಂಟಾಗುತ್ತೆ. ಪಂಚಮದಲ್ಲಿ ರಾಹು ಇರೋದ್ರಿಂದ ತುಲಾ ರಾಶಿಯ ದಂಪತಿಗಳು ಮಕ್ಕಳು ಮಾಡಿಕೊಳ್ಳೋ ಯೋಚನೆಗಳನ್ನು ಕನಿಷ್ಠ 4 ತಿಂಗಳ ಕಾಲ ಮುಂದೂಡಿದ್ರೆ ಭಾಳ ಕ್ಷೇಮ ಅಂತ. ತುಲಾ ರಾಶಿಯ ಗರ್ಭಿಣಿಯರು ಸೂರ್ಯಾಸ್ತದ ನಂತರ ಮನೆ ಒಳಗೆ ಇದ್ದರೆ ಬಹಳ ಒಳ್ಳೆಯದು, ಕತ್ತಲಿಗೆ ಹೋಗೋದು ಬೇಡ ಅಂತ ಈ ಜಾತಕದ ಪ್ರಕಾರ ಹೇಳುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ, ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಇರೋದರಿಂದ ತುಲಾ ರಾಶಿಯವರು ನರಸಿಂಹ ಮಂತ್ರವನ್ನು ದಿನನಿತ್ಯ ಬೆಳಗ್ಗೆ ಅಥವಾ ಸಂಜೆ ಉತ್ತರಾಭಿಮುಖ 54 ಬಾರಿ ಜಪಿಸಿದರೆ ಬಹಳ ಒಳ್ಳೆಯದು. ನರಸಿಂಹ ಮಂತ್ರ ಬಹುಶಃ ಸುಮಾರು ಕೇಸಲ್ಲಿ ಹೇಳಿದ್ದೀನಿ, ನಿಮಗೂ ಗೊತ್ತಿರ್ಬೋದು. ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಂ ಅಂತ ಬರುತ್ತೆ. ಇಲ್ಲಿ ನೋಡಿ, ಈ ನರಸಿಂಹಂ ಭೀಷಣಂ ಭದ್ರಂ ಇದೆಯಲ್ಲ, ಅದು ಈ ರೀತಿಯಲ್ಲಿ ಹೇಳ್ಬೋದು. ನೃಸಿಂಹಂ ಭೀಷಣಂ ಭದ್ರಂ ಅಂತಲೂ ಹೇಳ್ಬೋದು, ಇಲ್ಲ ನಾರಸಿಂಹಂ ಭೀಷಣಂ ಭದ್ರಂ ಅಂತಲೂ ಹೇಳ್ಬೋದು. ಅದು ಅವರವ್ರ ಇಷ್ಟಕ್ಕೆ ಸಂಬಂಧಪಟ್ಟಂತೆ. ಇಷ್ಟು ತುಲಾ ರಾಶಿಯ ಫಲಗಳು. ಸೊ ವೃಶ್ಚಿಕ ರಾಶಿಯವರಿಗೆ ಸಮಸ್ಯೆ ಇದೆಯಾ ಅಥವಾ ಲಾಭದಾಯಕವಾಗಿದೆಯಾ? ಅಲ್ಲಿಗೆ ಬಂದ್ಬಿಡೋಣ ಗುರುಗಳೇ. ವೃಶ್ಚಿಕ ರಾಶಿ 2026. ನೋಡಿ, ವೃಶ್ಚಿಕ ರಾಷ್ಟ್ರಾಧಿಪತಿ ಕುಜ ದ್ವಿತೀಯದಲ್ಲಿ ಅಂದರೆ ಧನುಸ್ಸಲ್ಲಿದ್ದು, ಅದರ ಮೇಲೆ ಶನಿಯ ದಶಮ ದೃಷ್ಟಿ ಮತ್ತು ಶನಿಯ ಮೇಲೆ ಕುಜನ ದೃಷ್ಟಿ, ಅಂದರೆ ಪರಸ್ಪರ ಮ್ಯೂಚುವಲ್ ಆಸ್ಪೆಕ್ಟ್ ಅಂತ ಇದೆಲ್ಲ. ವೃಶ್ಚಿಕ ರಾಶಿಯವರಿಗೆ ಎಲ್ಲ ರೀತಿಯ ಒತ್ತಡಗಳು ದೈಹಿಕ ಹಾಗೂ ಮಾನಸಿಕ ಹೆಚ್ಚಾಗ್ಬೋದು. ಸ್ವಲ್ಪ ಜುಗುಪ್ಸೆ ಸ್ಥಿತಿ ಕೂಡ ಉಂಟಾಗ್ಬೋದು. ಎಲ್ಲ ಕನ್ಫ್ಯೂಷನ್ಸ್ ಜಾಸ್ತಿ ಆಗ್ತಾ ಬರುತ್ತೆ ಅವರಿಗೆ. ಎಲ್ಲ ಮುಖ್ಯ ಕೆಲಸಗಳು ವಿಳಂಬ ಹಾಗೂ ಸ್ಥಗಿತ ಆಗ್ಬೋದು. ಇದೆಲ್ಲ ಹೇಳಿದ್ನಲ್ಲ ತಾತ್ಕಾಲಿಕಕ್ಕಿಂತ ಮೇ ತಿಂಗಳವರೆಗೆ ಅಂತ ಹೇಳ್ತಾ ಇದ್ದೀನಿ. ಸಪ್ತಮ ವ್ಯಯಾಧಿಪತಿ ಶುಕ್ರ ಹಾಗೂ ರಾಶ್ಯಾಧಿಪತಿ ಹಾಗೂ ಷಷ್ಠ್ಯಾಧಿಪತಿ ಕುಜ ಇಬ್ಬರು ಒಂದೇ ರಾಶಿಯಲ್ಲಿದ್ದು ಶನಿ ದೃಷ್ಟಿಗೆ ಈಡಾಗಿರೋದ್ರಿಂದ ಪತಿ ಪತ್ನಿ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಯೋಗಕ್ಷೇಮಕ್ಕೆ ಅಂದರೆ ಏನೋ ಡಿಫ್ರೆನ್ಸಸ್ ಒಪಿನಿಯನು ಈ ರೀತಿಯಲ್ಲಿ ಬರ್ತಾ ಇರುತ್ತಮ್ಮ. ಹಾಗೆಯೇ ಮದುವೆಯಾಗಿ ಬಹಳ ವರ್ಷಗಳಾಗಿದ್ದರೂ ದಂಪತಿಗಳಲ್ಲಿ ವೈಮನಸ್ಸು ಹಾಗೂ ಅಸಮಾಧಾನ ಉಂಟಾಗುವಂಥ ಕೆಲವು ಪರಿಸ್ಥಿತಿಗಳು ಉಂಟಾಗ್ತಾ ಇರುತ್ತೆ. ಅಷ್ಟಮದಲ್ಲಿ ವಕ್ರಗುರು ಹಾಗೂ ಅಷ್ಟಮಾಧಿಪತಿ ಬುಧ ಪರಸ್ಪರ ದೃಷ್ಟಿಗೀಡಾಗಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ವಿಷಯದಲ್ಲಿ ಸ್ವಲ್ಪ ಅನುಕೂಲ ಉಂಟಾಗ್ಬೋದು. ಕರ್ಮಸ್ಥಾನಾಧಿಪತಿ ರವಿ ದ್ವಿತೀಯದಲ್ಲಿರೋದ್ರಿಂದ ನೌಕರಿ ಅಥವಾ ಉದ್ಯಮದಲ್ಲಿ ಒಳ್ಳೆಯದು. ಚತುರ್ಥದಲ್ಲಿ ರಾಹು ಇರೋದ್ರಿಂದ ಮನೆಯಲ್ಲಿ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ಸು, 4ನೇ ಮನೆ ಗೃಹಸ್ಥಾನ ಅಂತ ಹೇಳ್ತೀವಿ. ಎಲೆಕ್ಟ್ರಿಕ್ ಉಪಕರಣಗಳು ಪದೇ ಪದೇ ಕೆಡೋದು, ವಾಷಿಂಗ್ ಮಿಷಿನು ಇದೆಲ್ಲ. ಹಾಗೆಯೇ 4ನೇ ಮನೆಗೆ ಮಾತೃಸ್ಥಾನ ಅಂತ ಹೇಳೋದ್ರಿಂದ ತಾಯಿ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಸಪ್ತಮದಲ್ಲಿ ಉಚ್ಚ ಚಂದ್ರ ಇರೋದ್ರಿಂದ ವೃಶ್ಚಿಕ ರಾಶಿ ಕೆಲವರಿಗೆ ಪ್ರೇಮ ಪ್ರಸಂಗಗಳು ಉಂಟಾಗ್ಬೋದು. ಕರ್ಮಸ್ಥಾನ ಅಂದರೆ 10ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಧರ್ಮ ಕಾರ್ಯಗಳು ಹೆಚ್ಚಾಗಿ ಅದರಿಂದ ಅನಿರೀಕ್ಷಿತ ಧನ ಹಾನಿ ಕೂಡ ಉಂಟಾಗ್ಬೋದು. ಕೆಲವು ಈ ಧರ್ಮ ಕಾರ್ಯಗಳು ಅಂದ್ಕೊಂಡು ಹೋಮ ಹವನ ಅಂದ್ಕೊಂಡು ಈಗೆಲ್ಲ ಕೆಲವು ಪಾಪ ಚಾರ್ಜ್ ಮಾಡೋರು ಇರ್ತಾರಮ್ಮ, 5 ಲಕ್ಷ 10 ಲಕ್ಷ ಅಲ್ಲಿ ಚಾರ್ಜ್ ಮಾಡೋದು, ಇದನ್ನು ಕಳ್ಕೋಬೋದು. ಕಣ್ಣಿನ ಆರೋಗ್ಯಕ್ಕೆ ಸಾಧಾರಣವಾಗಿ ಒಳ್ಳೆಯದಲ್ಲ, ಅವರು ಸರಿಯಾಗಿರೋ ತಜ್ಞರಿಗೆ ತೋರಿಸ್ಕೋಬೇಕು. ಪಂಚಮದಲ್ಲಿ ಶನಿ ಇರೋದ್ರಿಂದ ಮಕ್ಕಳ ಜೊತೆ ಸ್ವಲ್ಪ ಅಪಾರ್ಥಗಳು ಉಂಟಾಗುತ್ತೆ. ಹಾಗೆಯೇ ವೃಶ್ಚಿಕ ರಾಶಿಯವರು ಒಂದು 3 ತಿಂಗಳ ಕಾಲ ಬಹಳ ಅಸಮಾಧಾನದ ಮನಸ್ಥಿತಿಯಲ್ಲಿರ್ತಾರೆ. ನನ್ನ ದೀರ್ಘ 48